ಶಿವಮೊಗ್ಗ ಎಫ್ ಎಮ್ ಕೇಂದ್ರದ ಎಲ್ಲ ಕೇಳುಗ ಬಂಧುಗಳಿಗೆ ಆತ್ಮೀಯ ನಮಸ್ಕಾರಗಳು. ನನ್ನ ಹೆಸರು ಆರ್ ಡಿ ರವೀಂದ್ರ ಅಂತೇಳಿ ನಲಿಕಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಆತ್ಮೀಯರೇ, ತಾವುಗಳೆಲ್ಲ ಪ್ರತಿ ಸಲ ಆಲಿಸ್ತಾ ಇರೋ ಹಾಗೆ ನಲಿಕಲಿ ಕಾರ್ಯಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ, ಕಲಿಕಾ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ, ತರಗತಿಯ ಒಳಗಡೆಗೆ ನಡೆಯುವ ವಿವಿಧ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ನಲಿಕಲಿ ತಾರೆಯರ ಬಳಗ ಮತ್ತು ಶಿವಮೊಗ್ಗ ಡಯಟ್ ಜಂಟಿಯಾಗಿ ಎಫ್ ಎಮ್ ಕೇಂದ್ರದ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ನೀವು ಪ್ರತಿ ಸಾರಿ ಕೇಳ್ತಾ ಬಂದಿದ್ದೇವೆ. ಈ ಮೂಲಕ ನಮ್ಮ ಶಿಕ್ಷಕ ಬಂಧುಗಳು ತರಗತಿ ಪ್ರಕ್ರಿಯೆಯಲ್ಲಿ ಎದುರಿಸ್ತಕ್ಕಂಥ ಸವಾಲುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋ ಪ್ರಯತ್ನ, ಜೊತೆಗೆ ಪೋಷಕ ಬಂಧುಗಳಿಗೆ ನಮ್ಮ ಮಕ್ಕಳು ಶಾಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮವನ್ನು, ಏನೆಲ್ಲ ಚಟುವಟಿಕೆಗಳನ್ನು ಕಲಿಕೆಯ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೊಡ್ತಕ್ಕಂಥ ಕಾರ್ಯಕ್ರಮ. ಅದರ ಜೊತೆಗೆ ಶಿಕ್ಷಕ ಬಂಧುಗಳು ಎದುರಿಸಬಹುದಾಗಿರ್ತಕ್ಕಂಥ ಸಮಸ್ಯೆ, ಪ್ರಶ್ನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇಲಾಖೆ ಮತ್ತು ಸರ್ಕಾರ ಶಿಕ್ಷಕರಿಗೆ ಮಾರ್ಗದರ್ಶನಕ್ಕಾಗಿ ವಿವಿಧ ಹಂತದ ಅಧಿಕಾರಿಗಳನ್ನು, ಮಾರ್ಗದರ್ಶಕರನ್ನು ನೇಮಕ ಮಾಡಿದೆ. ಅವರು ಶಾಲೆಯಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಶಿವಮೊಗ್ಗ ಎಫ್ ಎಮ್ ಕೇಂದ್ರದ ಈ ಕಾರ್ಯಕ್ರಮದ ಮುಖಾಂತರ ಮತ್ತೊಬ್ಬ ಮಾರ್ಗದರ್ಶಕರು ಸಿಕ್ಕಿದ್ದಾರೆ ನಮಗೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮಾನ್ಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಬಿಂಬಾ ಮೇಡಮ್ರವರು, ಮಾರ್ಗದರ್ಶಕ ಅಧಿಕಾರಿಗಳಾಗಿರ್ತಕ್ಕಂಥ, ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ಮೇಡಮ್ರವರು, ಹಾಗೂ ನಲಿಕಲಿ ತಾರೆಯವರ ತಂಡವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಶ್ರೀಮತಿ ಫೌಜಿಯಾ ಮೇಡಮ್ರವರ ಒಂದು ನಿರಂತರ ಪ್ರಯತ್ನದಿಂದ ಈ ಒಂದು ಕಾರ್ಯ ನಡೀತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದರ ಮುಖಾಂತರ ನಮ್ಮ ಶಿಕ್ಷಕ ಬಂಧುಗಳು ತರಗತಿ ಪ್ರಕ್ರಿಯೆಯಲ್ಲಿ ಏನೆಲ್ಲ ಕಾರ್ಯಕ್ರಮವನ್ನು ಮಾಡ್ಬೋದು, ಹೊಸದಾಗಿ ಏನನ್ನು ಮಾಡ್ಬೋದು, ಇರೋದನ್ನು ಇನ್ನೂ ಉತ್ತಮಪಡಿಸ್ತಕ್ಕಂಥದ್ದು ಹೇಗೆ, ಕಲಿಕೆಯ ದೃಷ್ಟಿಯಿಂದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದು ಹೇಗೆ, ಯಾಕೆ ಹಮ್ಮಿಕೋಬೇಕು, ಹೇಗೆ ಹಮ್ಮಿಕೋಬೇಕು, ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳೇನು ಅನ್ನುವಂಥ ಮಾಹಿತಿ ನಮಗೆ ಇದರಿಂದ ಸಿಗ್ತಾಯಿದೆ. ನಿರಂತರವಾಗಿ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಎಫ್ ಎಮ್ ಕೇಂದ್ರ ನಮ್ಮ ಪೋಷಕ ಮತ್ತು ಶಿಕ್ಷಕ ಸ್ನೇಹಿಯಾಗಿ ಅವರ ಹತ್ತಿರ ಹೋಗುವಂಥ ಪ್ರಯತ್ನವನ್ನು ಮಾಡಿದೆ. ಜೊತೆಗೆ ಅವರಿಗೆ ಬೇಕಾಗಿರ್ತಕ್ಕಂಥ, ಶೈಕ್ಷಣಿಕವಾಗಿ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದೆ. ಈ ವರ್ಷ ಇಡೀ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಮುಂದಿನ ವರ್ಷವೂ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ಮುಖಾಂತರ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಮತ್ತು ಮಕ್ಕಳ ಪೋಷಕರಿಗೆ ಸ್ನೇಹಿಯಾಗಿ ನಿಂತ್ಕೋಬೇಕು, ಅವರಿಗೆ ಇದೇ ರೀತಿಯ ಮಾರ್ಗದರ್ಶನವನ್ನು ಕೊಡುವ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ, ಮಾನ್ಯ ನಿರ್ದೇಶಕರಿಗೆ, ಜೊತೆಗೆ ಪ್ರಾಂಶುಪಾಲರಿಗೆ, ನೋಡಲ್ ಅಧಿಕಾರಿಗಳಿಗೆ ಮತ್ತು ನಮ್ಮ ಹೆಮ್ಮೆಯ ಶಿವಮೊಗ್ಗದ ನಲಿಕಲಿ ತಾರೆಯರ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಶಿಕ್ಷಕ ಬಂಧುಗಳ ಪರವಾಗಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ.